ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಕುಕ್ಕರ್ನಲ್ಲಿ ಅಡುಗೆ ಮಾಡೋದು ಒಂದೇ ಸಮಸ್ಯೆ. ನಮ್ಮನೆ ಕುಕ್ಕರ್ನಿಂದ ನೀರು ಹೊರಗಡೆ ಬರ್ತಾ ಇದೆ, ನೀರು ಲೀಕೇಜ್ ಆಗ್ತಾ ಇದೆ, ವಿಷಲ್ ಸರಿಯಾಗಿ ಬರ್ತಾ ಇಲ್ಲ, ಮಾಡಿದ ಅನ್ನ ತಳ ಹಿಡಿತಾ ಇದೆ, ಗ್ಯಾಸ್ಕೆಟ್ ಸರಿಯಾಗಿ ಕೂಡ್ತಿಲ್ಲ, ಏನ್ ಮಾಡಬೇಕು ಅನ್ನೋದು. ಜೊತೆಗೆ ಈ ರೀತಿ ಆದಾಗ ಕುಕ್ಕರ್ ಏನಾದ್ರೂ ಸ್ಫೋಟ ಆಗುತ್ತಾ ಅನ್ನೋದು ಚಿಂತೆ. ಹಾಗಾದ್ರೆ ಕುಕ್ಕರ್ ಲೀಕ್ ಆಗೋದಕ್ಕೆ ಕಾರಣ ಏನು? ನಿಜಕ್ಕೂ ಈ ರೀತಿ ಆದಾಗ ಕುಕ್ಕರ್ ಸಿಡಿಯುತ್ತಾ? ಈ ರೀತಿ ಆಗಬಾರ್ದು ಅಂತಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂದಹಾಗೆ ಕುಕ್ಕರ್ ಸಿಡಿಬಾರ್ದು ಅಂತಾದ್ರೆ, ನೀರ್ ಲೀಕ್ ಆಗಬಾರ್ದು ಅಂತಂದ್ರೆ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲೇಬೇಕು. ಫಸ್ಟ್ ಟ್ರಿಕ್ಸ್, ವಿಷಲ್ ಅನ್ನ ಕ್ಲೀನ್ ಮಾಡ್ತಾ ಇರಬೇಕು. ಅದರಲ್ಲಿ ವಿಷಲ್ ಇರುತ್ತಲ್ಲ, ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು. ಕೆಲವೊಂದ್ಸಾರಿ ಏನಾಗುತ್ತೆ, ಕುಕ್ಕರ್ನ ಸೀಟಿಯಲ್ಲಿ ಆಹಾರ ಸಿಕ್ಕಾಕೊಂಡ್ಬಿಡುತ್ತೆ. ಸೀಟಿಯಲ್ಲಿ ಆಹಾರ ಸಿಕ್ಕಾಕೊಂಡ್ರೆ ಅದರಲ್ಲಿ ಕೊಳೆ ಕೂತ್ರೆ ಹಬೆ ಹೊರಗಡೆ ಹೋಗೋದಕ್ಕೆ ಆಗಲ್ಲ. ಹೀಗಾಗಿ ಕುಕ್ಕರ್ನ ಸೀಟಿಯನ್ನ ಆಗಾಗ ಚೆಕ್ ಮಾಡಬೇಕು. ಅದನ್ನ ಬ್ರಷ್ನಿಂದ ಡೈಲಿ ಕ್ಲೀನ್ ಮಾಡ್ತಾ ಇರಬೇಕು. ಸೆಕೆಂಡ್ ಟ್ರಿಕ್ಸ್, ರಬ್ಬರ್ ಅನ್ನ ಆಗಾಗ ಚೆಕ್ ಮಾಡ್ತಾ ಇರಿ. ಹೌದು, ಕುಕ್ಕರ್ ಮುಚ್ಚಳದ ರಬ್ಬರ್ ಇರುತ್ತಲ್ಲ, ಅದು ಲೂಸ್ ಆಗ್ತಾ ಇರುತ್ತೆ. ಇದರಿಂದ ನೀರು ಹೊರಗಡೆ ಬರುತ್ತೆ. ಗ್ಯಾಸ್ಕೆಟ್ ಏನಾದರೂ ಲೂಸ್ ಆಗಿದ್ರೆ ಅದನ್ನ ಬದಲಿಸಬೇಕು. ಅದೇ ರೀತಿ ಅಡುಗೆ ಆದ ನಂತರ ರಬ್ಬರ್ ಅನ್ನ ತಣ್ಣೀರಲ್ಲಿ ಹಾಕಿ ಇಡಬೇಕು. ಆಗ ಹೆಚ್ಚು ಬಾಳಿಕೆ ಬರುತ್ತೆ. ಮೂರನೇ ಟ್ರಿಕ್ಸ್, ನೀರಿನ ಪ್ರಮಾಣ ಕರೆಕ್ಟ್ ಆಗಿರಲಿ. ಕುಕ್ಕರ್ಗೆ ಜಾಸ್ತಿ ನೀರು ಹಾಕೋದು ಅಥವಾ ಕುಕ್ಕರನ್ನ ಹೆಚ್ಚಿನ ಉರಿಯಲ್ಲಿ ಇಟ್ಟರೂ ಕೂಡ ನೀರು ಲೀಕ್ ಆಗುತ್ತೆ. ಹೀಗಾಗಿ ಕುಕ್ಕರ್ನಲ್ಲಿ ಆಹಾರವನ್ನ ಬೇಯಿಸುವಾಗ ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಹಾಕಬೇಕು. ಜಾಸ್ತಿ ನೀರನ್ನು ಹಾಕಬಾರ್ದು ಅಂಡ್ ಕಡಿಮೆ ನೀರನ್ನು ಹಾಕಬಾರ್ದು. ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು. ಇನ್ನು ಮೀಡಿಯಂ ಉರಿಯಲ್ಲಿ ಬೇಯಿಸಿದ್ರೆ ಕುಕ್ಕರ್ನಿಂದ ನೀರು ಹೊರಗಡೆ ಬರೋದಿಲ್ಲ. ಫೋರ್ತ್ ಒನ್, ರಬ್ಬರ್ ಇರುತ್ತಲ್ಲ, ಅದನ್ನ ಫ್ರೀಜರ್ನಲ್ಲಿ ಒಂದು ಅರ್ಧ ಗಂಟೆ ಇಡಿ. ನಿಮ್ಗೇನಾದ್ರೂ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ರಬ್ಬರ್ ಲೂಸ್ ಆಗ್ತಿದೆ, ನೀರು ಹೊರಗಡೆ ಬರ್ತಾ ಇದೆ ಅಂತ ಅಂದ್ರೆ ಫ್ರೀಜರ್ನಲ್ಲಿ ರಬ್ಬರನ್ನ ಒಂದು ಅರ್ಧ ಗಂಟೆ ಇಡಿ. ಆಗ ರಬ್ಬರ್ ಬಿಗಿ ಆಗುತ್ತೆ. ನಂತರ ರಬ್ಬರನ್ನ ನೀವು ಯೂಸ್ ಮಾಡ್ಬೋದು. ನೀರು ಲೀಕ್ ಆಗಲ್ಲ, ರಬ್ಬರ್ ಕೂಡ ಲೂಸ್ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್, ಎಣ್ಣೆ ಹಚ್ಚಿ. ಇದು ಬೆಸ್ಟ್ ಟ್ರಿಕ್ಸ್. ಕುಕ್ಕರ್ನಿಂದ ನೀರು ಹೊರಗಡೆ ಬರೋದನ್ನ ತಡೆಯೋದಕ್ಕೆ ನೀವು ಎಣ್ಣೆಯನ್ನ ಬಳಸ್ಬೋದು. ಕುಕ್ಕರ್ನ ಮುಚ್ಚಳದ ಸುತ್ತ ಎಣ್ಣೆಯನ್ನ ಹಚ್ಚಿ. ಇದು ಕುಕ್ಕರ್ನಲ್ಲಿರುವ ನೀರನ್ನ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ಆರನೇ ಟಿಪ್ಸ್, ವಿನೆಗರ್. ಕುಕ್ಕರ್ನಿಂದ ಹೊರಬರುವ ನೀರಿಗೂ ವಿನೆಗರ್ಗೂ ಏನ್ ಸಂಬಂಧ ಅಂತ ನೀವು ಯೋಚನೆ ಮಾಡ್ಬೋದು. ಈ ಟ್ರಿಕ್ ಕೂಡ ನೀರು ಸೋರಿಕೆ ಆಗದಂತೆ ಕೆಲಸ ಮಾಡುತ್ತೆ. ಕುಕ್ಕರ್ನ ರಬ್ಬರ್ನ ಮುಚ್ಚಳವನ್ನ ವಿನೆಗರ್ ನೀರಿನಲ್ಲಿ ಇಡಿ. ಅರ್ಧ ಗಂಟೆಯ ನಂತರ ಕುಕ್ಕರ್ನಲ್ಲಿ ಬಳಸಿ. ಕುಕ್ಕರ್ ಮತ್ತೆ ಹೊಸ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಏಳನೇ ಟ್ರಿಕ್ಸ್, ಒಂದು ಬೇಷನ್ನಲ್ಲಿ ಐಸ್ ಕ್ಯೂಬ್ಸ್ಗಳನ್ನು ಹಾಕಬೇಕು. ಐಸ್ ಕ್ಯೂಬ್ಸ್ ಹಾಕಿದ ನಂತರ ಅದಕ್ಕೆ ನೀರು ಹಾಕಬೇಕು. ನಂತರ ಅದರ ಒಳಗಡೆ ಕುಕ್ಕರ್ ರಬ್ಬರ್ ಅಂದ್ರೆ ಗ್ಯಾಸ್ಕೆಟ್ ಇರುತ್ತಲ್ಲ, ಅದನ್ನ ಹಾಕಬೇಕು. 5 ನಿಮಿಷಗಳ ನಂತರ ರಬ್ಬರನ್ನ ತೆಗೆದು ಅದನ್ನ ಕುಕ್ಕರ್ ಮುಚ್ಚಳಕ್ಕೆ ಹಾಕಿ. ಸರಿಯಾಗಿ ಫಿಟ್ ಆಗುತ್ತೆ. ಸೀಟಿ ಕೂಡ ಚೆನ್ನಾಗಿ ಬರುತ್ತೆ, ಯಾವುದೇ ಸಮಸ್ಯೆ ಆಗಲ್ಲ. ಅಂದಹಾಗೆ ವೀಕ್ಷಕರೇ, ಯಾವುದೇ ಬ್ರ್ಯಾಂಡ್ ಆದ್ರೂ ಕುಕ್ಕರ್ ಅನ್ನ ಸರಿಯಾಗಿ ಬಳಸ್ತಾ ಇದ್ರೆ ಇಂತಹ ಸಮಸ್ಯೆಗಳು ಎದುರಾಗ್ಬಿಡುತ್ತೆ. ಅಡಿಗೆ ಮಾಡುವಾಗ ಕುಕ್ಕರ್ನಿಂದ ನೀರು ಹೊರಗಡೆ ಬರೋದಕ್ಕೆ ಕಾರಣ ಸ್ವಚ್ಛತೆಯ ಕೊರತೆ ಕೂಡ ಹೌದು. ಈ ಕುಕ್ಕರ್ಗಳನ್ನ ಮಾಮೂಲಿ ಪಾತ್ರೆಗಳಂತೆ ತೊಳಿಬಾರ್ದು. ಕುಕ್ಕರ್ ಕ್ಲೀನಿಂಗ್ ಮಾಡುವಾಗ ಕೆಲವೊಂದು ಟ್ರಿಕ್ಸ್ಗಳನ್ನ ಫಾಲೋ ಮಾಡಬೇಕು. ಆಗ ಈ ರೀತಿ ಸಮಸ್ಯೆ ಯಾವತ್ತೂ ಆಗಲ್ಲ. ಕುಕ್ಕರ್ನಲ್ಲಿ ಅಡುಗೆ ಬೇಗ ಆಗುತ್ತೆ ಅನ್ನೋದೇನೋ ನಿಜ, ಆದರೆ ಪ್ರತಿ ಬಾರಿಯೂ ಕುಕ್ಕರ್ ವಿಷಲ್ ಕೂಗುವಾಗ ನೀರೆಲ್ಲ ಹೊರಗಡೆ ಬಂದು ಸ್ಟವ್ ಸುತ್ತಮುತ್ತ ಕೊಳಕಾಗಿ ಕಾಣುತ್ತೆ. ನೀರೆಲ್ಲ ಹೊರಗಡೆ ಬಂದ್ರೆ ಆಹಾರ ಕೂಡ ಸರಿಯಾಗಿ ಬೇಯೋದಿಲ್ಲ. ಇದು ಬಹುತೇಕ ಮನೆಗಳ ಕುಕ್ಕರ್ ಕತೆ. ನಿಮ್ಮ ಮನೆಯಲ್ಲೂ ಈ ರೀತಿ ಆಗ್ತಾ ಇದೆ ಅಂತ ಅಂದ್ರೆ ನಾನೀಗ ಹೇಳಿದಂತಹ ಟ್ರಿಕ್ಸ್ಗಳನ್ನ ಫಾಲೋ ಮಾಡಿ, ಸಮಸ್ಯೆ ಆಗಲ್ಲ. ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ನಮಸ್ಕಾರ.